ಯಡ್ರಾಮಿ ಹಾಗೂ ಜೇವರ್ಗಿ ತಾಲೂಕಿನಲ್ಲಿ ಬರುವ ಮಲ್ಲಾಬಾದ್ ಏತ ನೀರಾವರಿ ಕಾಮಗಾರಿ ಸಂಪೂರ್ಣಗೊಳಿಸಬೇಕು, ಇಲ್ಲದೆ ಹೋದಲ್ಲಿ ಹೋರಾಟ ಮಾಡಲಾಗುವುದು ಎಂದು ರೈತ ಮುಖಂಡರು ಎಚ್ಚರಿಕೆ ನೀಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಬರುವ ಮಲ್ಲಾಬಾದ್ ಏತ ನೀರಾವರಿಯ ಕಾಮಗಾರಿಯು ಸುಮಾರು ದಶಕಗಳೇ ಕಳೆದರೂ ಇನ್ನೂ ಕಾಮಗಾರಿಗೆ ಮುಕ್ತಿ ಸಿಕ್ಕಿಲ್ಲ. ಇದಕ್ಕೆ ಮುಖ್ಯ ಕಾರಣ ತಾಲೂಕಿನ ಶಾಸಕರುಗಳು ಅಸಹಾಯಕತೆ ಮತ್ತು ದೌರ್ಬಲ್ಯವಾಗಿದೆ. ಮಲ್ಲಾಬಾದ್ ಏತ ನೀರಾವರಿಗಾಗಿ ಈ ಹಿಂದೆ ನಾವು ಹೋರಾಟ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಆದ ಕಾರಣ ಮತ್ತೆ ಹೋರಾಟ ಮಾಡಲು ಸಜ್ಜಾಗಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇದೇ 16ರಂದು ಯಡ್ರಾಮಿ ತಾಲೂಕಿನ ಬಿಳವಾರ ಗ್ರಾಮದಲ್ಲಿ ಹೋರಾಟಕ್ಕಾಗಿ ಸಭೆ ಕರೆಯಲಾಗಿದೆ. ಈ ಸಭೆಯಲ್ಲಿ 58 ಹಳ್ಳಿಯ ರೈತರು ಭಾಗವಹಿಸಿ ರೈತರೊಂದಿಗೆ ಚರ್ಚಿಸಿ ಜೇವರ್ಗಿ ಹಾಗೂ ಯಡ್ರಾಮಿ ಸಂಪೂರ್ಣ ಬಂದ್ಗೆ ಕರೆ ನೀಡಲಾಗುವುದು ಎಂದರು. ಮಲ್ಲಾಬಾದ್ ಏತ ನೀರಾವರಿ ಕಲಬುರಗಿ ಜಿಲ್ಲೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಬರುವ ಮಲ್ಲಾಬಾದ್ ಏತ ನೀರಾವರಿ ಸುಮಾರು ನಮ್ಮ ಸಂಘಟನೆಯಿಂದ 10 ವರ್ಷಗಳಿಂದ ನಾವು ಹೋರಾಟ ಮಾಡಬೇಕು ಬಂದಿದ್ದೆವು. ಇದರ ಹಿಂದೂ ಕೂಡ ಅನೇಕ ರೈತರು ಮುಖಂಡರು ಹೋರಾಟ ಮಾಡಿ ಪ್ರತಿಫಲವಾಗಿ ಇವತ್ತು ಒಂದು ಹಂತಕ್ಕೆ ಬಂದದ್ದು ಮತ್ತು ಈ ಪ್ರದೇಶಕ್ಕೆ ಇನ್ನೂ ಸ್ವಲ್ಪ ನಮ್ಗೆ ಇನ್ನೊಂದು 284 ಕೋಟಿ ಹಣ ನಮಗೆ ಬೇಕಾಗಿದ್ದ ಕಾರಣ ತಕ್ಷಣ ನಮಗೆ ಮಂಜೂರು ಮಾಡೋ ಸಲುವಾಗಿ ಕಲಬುರಗಿ ಜಿಲ್ಲೆ ಯಡ್ರಾಮಿ ಜೇವರ್ಗಿ ಮಲ್ಲಾಬಾದ್ ಏತ ನೀರಾವರಿ ಇದು ನಮ್ಮ ಶಾಸಕರು ಮತ್ತು ಸರ್ಕಾರ ಯಾವುದೇ ರೀತಿ ಈ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿಲ್ಲದ ಕಾರಣ ಮತ್ತು ಮಲ್ಲಾಬಾದ್ ಏತ ನೀರಾವರಿ JBC ಕಾಲುವೆ ಸುಮಾರು 132 ಕೋಟಿ JBC ಕಾಲುವೆಯಲ್ಲಿ ದಿನಾಂಕ 7/3/23ರಂದು 138ನೇ ಮಂಡಳಿ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಆದರೆ ಟೆಂಡರ್ ಇಲ್ಲ, ನಮಗೆ ಯಾವುದೇ ರೀತಿ ಟೆಂಡರ್ನೂ ಕರೆದಿಲ್ಲ, ಕಾಮಗಾರಿನೂ ಸ್ಟಾರ್ಟ್ ಮಾಡಿದೆ. ಮತ್ತು MBC JBC ವಿಭಾಗದಲ್ಲಿ 3 ಕಾಲುವೆ ಒಳಪಟ್ಟಿ ಲಿಸ್ಟ್ 1ರಲ್ಲಿ 154 ಕೋಟಿ ರೂಪಾಯಿ ಮಲ್ಲಾಬಾದ್ ಏತ ನೀರಾವರಿ ಇವತ್ತು ಒಟ್ಟು ಮೊತ್ತ 284 ಕೋಟಿ ರೂಪಾಯಿಗಳು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರಿಗೆ ಸರ್ಕಾರ ಮತ್ತು ಶಾಸಕರು ಅನುದಾನ ನಮಗೆ ಕೊಡಬೇಕು. ಶಾಸಕರು ಸುಳ್ಳು ಹೇಳೋದು, ಸರ್ಕಾರ ಮಾಡ್ತಾ ಇದೆ ಅಂತ ಸುಳ್ಳು ಹೇಳೋದು ಮತ್ತು ನಾವು ಎಷ್ಟು ಹೋರಾಟ ಮಾಡಿದ್ರು ನಮ್ಮ ಹೋರಾಟಕ್ಕೆ ಅವರು ಸ್ಪಂದನೆ ಮಾಡ್ತಾ ಇಲ್ಲ. ಆದ ಕಾರಣ ಯಡ್ರಾಮಿ ತಾಲೂಕಿನಲ್ಲಿ 30 ಹಳ್ಳಿಗಳು, ಜೇವರ್ಗಿ ತಾಲೂಕಿನಲ್ಲಿ 20 ಹಳ್ಳಿಗಳು, ಒಟ್ಟು 50 ಹಳ್ಳಿಗಳು ಈ ಯೋಜನೆ ಸಂಪೂರ್ಣ 2 ತಾಲೂಕಿಗೆ ನಮ್ಗೆ ಬಂದ್ರೆ MBC ವಿಭಾಗ ರೈತರಿಗೆ ಒಟ್ಟು 4 TMC ನೀರು ಬರ್ತವೆ ಸರ್. ಮತ್ತು JBC ವಿಭಾಗದ ರೈತರಿಗೆ ಜೇವರ್ಗಿ ತಾಲೂಕಿಗೆ 2.50 TMC ನೀರು ನಮ್ಮ ರೈತರಿಗೆ ದೊರೆಯುತ್ತದೆ. ಈ ರೈತರಿಗೆ 6.50 TMC ನೀರು ದೊರೆಯೋದ್ರಿಂದ ರೈತರಿಗೆ ಯಾವುದೇ ಸಾಲ ಮಾಡೋದನ್ನ ಅವಶ್ಯಕತೆ ಇರಲ್ಲ ಮತ್ತು ಇವು ಆತ್ಮಹತ್ಯೆ ಅಂತ ಪ್ರಕರಣಗಳು ಯಾವುವು ನಡೆಯಲ್ಲ ಅಂತ ನಮ್ಮ ಅಭಿಪ್ರಾಯ. ಮತ್ತು 8,642 ಹೆಕ್ಟೇರ್ ಪ್ರದೇಶ ಇದು JBC ವಿಭಾಗದಲ್ಲಿ, MBC ವಿಭಾಗದಲ್ಲಿ 16,722 ಹೆಕ್ಟೇರ್ ಪ್ರದೇಶ ಇದು ನೀರು ಉಣಿಸ್ತಕ್ಕಂಥ ಒಂದು ದೊಡ್ಡ ಯೋಜನೆ. ಈ ರೈತರಿಗೆ ಇದು ಒಂದು ನಮ್ಮ ಜೀವನಾಡಿನೇ ಕರೆ. ದಿನಾಂಕ 16/7/24ರಂದು ಯಡ್ರಾಮಿ ತಾಲೂಕಿನಲ್ಲಿ ಬಿಳವಾರ ಗ್ರಾಮದಲ್ಲಿ ಈ 58 ಹಳ್ಳಿಗಳ ರೈತರ ಸಭೆ ಕರೆದು ನಾವೇನಾದ ಒಂದು ಇದು ಹೋರಾಟ ಮಾಡಿಲ್ಲ ಮಡಿ ಅಂತಕ್ಕಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಬಿಳವಾರ ಗ್ರಾಮದಲ್ಲಿ, ಯಡ್ರಾಮಿ ತಾಲೂಕಿನ ಬಿಳವಾರ ಗ್ರಾಮದಲ್ಲಿ. ಆದ ಕಾರಣ ಶಾಸಕರು ತಕ್ಷಣ ಎಚ್ಚೆತ್ತುಕೊಂಡು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ,
NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.